ವಿದ್ಯಾರ್ಥಿಗಳೇ, ಇಂದು ನಾವು ವರ್ಜಿಸುವ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವುದು ಹೇಗೆ ಅನ್ನೋದನ್ನು ಈ ಒಂದು ಉದಾಹರಣೆಯೊಂದಿಗೆ ಬಿಡಿಸೋಣ. ಇಲ್ಲಿ 3x + y = 15 ಮತ್ತು 2x - y = 5 ಅಂತ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನು ನಾನೀಗ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಈ ಎರಡೂ ಸಮೀಕರಣಗಳನ್ನು ಬರೆದುಕೊಂಡು ಅವುಗಳಿಗೆ ಸಮೀಕರಣ 1 ಮತ್ತು ಸಮೀಕರಣ 2 ಅಂತ ನಾವು ಕೊಡ್ತೀವಿ. ಈಗ ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದೇನು ಅಂತಂದರೆ, ಇಲ್ಲಿ ಎರಡು ಚರಾಕ್ಷರಗಳಿವೆ x ಮತ್ತು y. ಈ ಎರಡೂ ಸಮೀಕರಣಗಳಲ್ಲಿ x ಮತ್ತು yಗಳಲ್ಲಿ ಇವುಗಳ ಸಹಗುಣಕಗಳು ಯಾವುದು ಸೇಮ್ ಇದೆ ಅನ್ನೋದನ್ನು ನೋಡಿದಾಗ ನಮಗಿಲ್ಲಿ yನ ಸಹಗುಣಕಗಳು ಸೇಮ್ ಆಗಿವೆ, ಒಂದೇ ಆಗಿದೆ. ಮತ್ತು ಅವುಗಳು ಬೇರೆ ಚಿಹ್ನೆ ಹೊಂದಿರೋದರಿಂದ ನಾವು ಎರಡನೇ ಸಮೀಕರಣದ ಚಿಹ್ನೆಗಳನ್ನು ಬದಲಾಯಿಸುವ ಅವಶ್ಯಕತೆ ಇಲ್ಲ. ಹೀಗಾಗಿ ಹಾಗೆಯೇ ನಾವು ಅಲ್ಲಿ ಮುಂದುವರಿಬೇಕು. ಹೀಗಾಗಿ ನಮಗಿಲ್ಲಿ y 2 ಕ್ಯಾನ್ಸಲ್ ಆಗಿಬಿಡ್ತವೆ, ಇಲ್ಲಿ ಆ y ಬರೋದೇ ಇಲ್ಲ. ಈಗ ಈ 3x ಮತ್ತು 2x ಎರಡೂ ಸೇಮ್ ಚಿಹ್ನೆ ಹೊಂದಿರೋದ್ರಿಂದ ಇವುಗಳನ್ನು ನಾವು ಕೂಡಿಸಿ ಅದೇ ಚಿಹ್ನೆಯನ್ನು ಇಡ್ತೀವಿ. 3x ಮತ್ತು 2xಗಳನ್ನ ಕೂಡಿಸಿದಾಗ 5x ಅಂತ ಹೇಳಿ ಬರುತ್ತೆ. ಆಮೇಲೆ 15 ಮತ್ತು 5 ಅವುಗಳು ಸಹಿತ ಸೇಮ್ ಚಿಹ್ನೆ ಹೊಂದಿರೋದ್ರಿಂದ ಅವುಗಳನ್ನು ಕೂಡಿಸಿದಾಗ ನಮಗೆ 20 ಅಂತ ಬರುತ್ತೆ. 5x = 20 ಅಂತ ಬರಿತೀವಿ. ನಂತರದ ಹಂತದಲ್ಲಿ ಈ 5ಅನ್ನು ಬಲಭಾಗಕ್ಕೆ ನಾವು ಶಿಫ್ಟ್ ಮಾಡಿದಾಗ ನಮಗೆ x = 20/5 ಅಂತ ಬರ್ತದೆ. ಈಗ ಈ 20/5 ಅಂತಂದರೆ ಏನಾಗುತ್ತೆ ಅಂತಂದಾಗ ನೋಡಿ, ಇದು 20/5. ಈಗ 5 1 5, 4 20. ಹೀಗಾಗಿ ಇಲ್ಲಿ x ಬೆಲೆ ನಮಗೆ 4 ಅಂತ ಬರ್ತದೆ. ಹೀಗಾಗಿ ಇಲ್ಲಿ x ಬೆಲೆ 4ಅನ್ನು ನಾವಿಲ್ಲಿ ಬರ್ಕೊಳ್ತೀವಿ. x ಬೆಲೆ 4 ಅಂತ ಬಂತು. ಈಗ ಇದನ್ನು ಈ ಬೆಲೆಯನ್ನು ನಾವೇನು ಮಾಡಬೇಕು, ಮೇಲಿನ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಬೇಕು. ನಾವು ಇಲ್ಲಿ ಸಮೀಕರಣ 1ರಲ್ಲಿ x = 4ಅನ್ನು ಆದೇಶಿಸಲಾಗಿ ಅಂತ ಬರೆದುಕೊಂಡು ಈ x ಜಾಗದಲ್ಲಿ 4ಅನ್ನು ಹಾಕೋಣ. ಈಗ 3 × x ಜಾಗದಲ್ಲಿ 4 ಅಂತ ಬರಿತೀವಿ, ಪ್ಲಸ್ y = 15 ಹಾಗೆ ಬರೆದು ಈಗ 3 × 4 ಅಂತಂದಾಗ 12 ಆಗುತ್ತೆ. 12 + y = 15 ಅಂತ ಬರಿಬೇಕು. ನಂತರ ಈ 12ಅನ್ನು ಬಲಭಾಗಕ್ಕೆ ನೀವು ಶಿಫ್ಟ್ ಮಾಡಿ, ಆವಾಗ y = 15 - 12 ಆಗುತ್ತೆ. 15ರಲ್ಲಿ 12 ಹೋದರೆ 3 ಅಂತ ಬರುತ್ತೆ. ಹೀಗಾಗಿ yನ ಬೆಲೆಯಲ್ಲಿ 3 ಅಂತ ಬರೀಬೇಕು. ಆಮೇಲೆ ಕೊನೆಯಲ್ಲಿ ಇನ್ನೊಂದು ಸಾರಿ ನಾವು x ಬೆಲೆಯನ್ನು ಬರೆದ್ರೆ ಇಲ್ಲಿ ನಿಮಗೆ 2 ಅಂಕಗಳು ಸುಲಭವಾಗಿ ದೊರೀತವೆ. ಇದೇ ಥರದ ಒಂದು ಉದಾಹರಣೆಯನ್ನು ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಿ, ಇಲ್ಲಿ ಕೊಟ್ಟಿದ್ದೀನಿ. 2x + y = 8 ಮತ್ತು 3x - y = 7 ನೀವು ರೂಢಿ ಮಾಡಿಕೊಳ್ಳಿ. ಇದನ್ನು ಬಿಡಿಸಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಪರೀಕ್ಷೆಯಲ್ಲಿ 2 ಅಂಕಗಳು ಬರ್ತವೆ. ಆಮೇಲೆ ಇಲ್ಲಿ ಸೇಮ್ ಚಿಹ್ನೆಗಳನ್ನು ಹೊಂದಿದ್ದು ಅಂತಂದರೆ, ಚರಾಕ್ಷರಗಳು ಒಂದೇ ಚಿಹ್ನೆ ಹೊಂದಿದರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಉದಾಹರಣೆಯಲ್ಲಿ ತಗೊಳ್ಳೋಣ. ಈಗ ಒಂದು ಉದಾಹರಣೆ, x + 2y = 10 ಮತ್ತು x + y = 6 ಅಂತಿದೆ. ಇದನ್ನ ಬಿಡಿಸ್ಬೇಕಾದ್ರೆ ನಾವು ಮತ್ತೆ ಎರಡೂ ಸಮೀಕರಣಗಳನ್ನು ಬರೆದುಕೊಂಡು ಅವುಗಳಿಗೆ ಸಮೀಕರಣ 1 ಮತ್ತು ಸಮೀಕರಣ 2 ಅಂತ ಹೇಳ್ಕೊಡ್ತೀವಿ. ಇಲ್ಲಿ ಯಾವ ಒಂದು ಚರಾಕ್ಷರದ ಸಹಗುಣಕಗಳು ಸೇಮ್ ಇವೆ ಅಂತ ನೋಡಿದಾಗ xನ ಸಹಗುಣಕಗಳು ಸೇಮ್ ಇವೆ. ಹೀಗಾಗಿ ಅವುಗಳು ಹೋಗಬೇಕಾದ್ರೆ ಅವುಗಳಿಗೆ ಬೇರೆ ಚಿಹ್ನೆ ಇರಬೇಕಾಗಿತ್ತು, ಬೇರೆ ಚಿಹ್ನೆಗಳಿಲ್ಲ. ಹೀಗಾಗಿ ನಾವು ಎರಡನೇ ಸಮೀಕರಣದ ಚಿಹ್ನೆಗಳನ್ನು ಬದಲು ಮಾಡ್ಕೋಬೇಕು. ಈಗ ಇಲ್ಲಿ xನ ಸಹಗುಣಕ ಪ್ಲಸ್ ಇರೋದರಿಂದ ಮೈನಸ್ ಆಯಿತು, yನ ಚಿಹ್ನೆ ಸಹಿತ ಮೈನಸ್ ಮಾಡ್ಕೋತೀವಿ. ಆಮೇಲೆ 6ರ ಸಹಗುಣಕ ಚಿಹ್ನೆ ಸಹಿತ ಮೈನಸ್ ಮಾಡ್ಕೊಳ್ತೀವಿ. ಈಗ x - x ಅದು 0 ಆಗಿಬಿಡ್ತು. ಆಮೇಲೆ ಇಲ್ಲಿ yನ ಸಹಗುಣಕ 2 ಇದೆ, ಇಲ್ಲಿ ಒಂದು -1 ಇದೆ. ಹೀಗಾಗಿ ಇಲ್ಲಿ ನಾವು ವ್ಯವಕಲನ ಮಾಡಬೇಕಾಗತ್ತೆ. 2yನಲ್ಲಿ y ಹೋದರೆ ನಮಗೆ y ಅಂತ ಬರುತ್ತೆ. ಆಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದರಿಂದ ಪ್ಲಸ್ಸನ್ನು ಬರಿತೀವಿ. ಆಮೇಲೆ ಇಲ್ಲಿನೂ ಕೂಡ ಬೇರೆ ಬೇರೆ ಚಿಹ್ನೆ ಇವೆ, 10 ಮತ್ತು 6ಕ್ಕೆ. 10ರಲ್ಲಿ 6 ಹೋದರೆ ನಾವು 4 ಅಂತ ಬರುತ್ತೆ, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ. ಹೀಗಾಗಿ ಇಲ್ಲಿ y = 4 ಅಂತ ನಮಗೆ ನೇರವಾಗಿ yನ ಬೆಲೆ ಸಿಗುತ್ತೆ. ಈ yನ ಬೆಲೆಯನ್ನು ಸಮೀಕರಣ 1 ಅಥವಾ 2ರಲ್ಲಿ ಆದೇಶಿಸಬೇಕು. ನಾವು ಈ y = 4ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಲಾಗಿ ಅಂತ ಬರೆದು ಆ ಬೆಲೆಯನ್ನು y ಜಾಗದಲ್ಲಿ 4ಅನ್ನು ಹಾಕ್ತೀವಿ. ಆವಾಗ x + 2 × 4 = 10 ಅಂತ ಆಗುತ್ತೆ. ಈಗ 2 4 8 ಅಂತ ಆಗುತ್ತೆ. x +
n2 = 10 ಅಂತಾಯಿತು. ಈಗ ನಮಗೆ ಬೇಕಾಗಿರೋದು x ಬೆಲೆ. ಎಕ್ಸನ್ನು ಎಡಭಾಗದಲ್ಲಿ ಇಟ್ಕೊಂಡು ಈ 8ಅನ್ನು ನಾವು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ 10 - 8 ಅಂತ ಬರುತ್ತೆ. 10 - 8 ಅಂತಾದಾಗ x ಬೆಲೆ ನಮಗಿಲ್ಲಿ 2 ಅಂತ ಸಿಗ್ತದೆ. ಆಮೇಲೆ y ಬೆಲೆಯನ್ನು ಇನ್ನೊಂದು ಸಾರಿ ಬರೆದುಬಿಟ್ರೆ ಮುಗೀತು. y ಬೆಲೆ ನಾವು ಮೊದಲೇ ಕಂಡುಹಿಡಿದಿರ್ತೀವಿ. ಆ y ಬೆಲೆಯನ್ನು ಇಲ್ಲಿ 4 ಅಂತ ಬರಿತೀವಿ. ಇಷ್ಟು ಬರೆದರೆ ನಿಮಗಿಲ್ಲಿ 2 ಅಂಕಗಳು ಸುಲಭವಾಗಿ ದೊರೀತವೆ ಅಂತ ಹೇಳ್ತೀವಿ. ಹೀಗಾಗಿ ಇದಕ್ಕೂ ಕೂಡ ಒಂದು ಸಮೀಕರಣವನ್ನು ಕೊಟ್ಟಿದ್ದೀನಿ, ಒಂದು ಉದಾಹರಣೆ ಕೊಟ್ಟಿದ್ದೀನಿ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ ಈ ಒಂದು ಸೆಷನ್ ಮುಗಿಸ್ತೀವಿ. ಧನ್ಯವಾದ.